ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ಡಿಸೈನ್. ನಮ್ಮದೇ ಸಬ್ಸ್ಕ್ರೈಬರ್ ಒಬ್ಬರಿಂದ ರಿಕ್ವೆಸ್ಟ್ ಬಂದಿತ್ತು ಈ ಡಿಸೈನ್ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ಇವತ್ತು ಈ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಹೊಸ ಡಿಸೈನ್ ಏನಲ್ಲ, ಎಲ್ಲರೂ ನೋಡಿರ್ತೀರ ಈ ಡಿಸೈನು. ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ 10 ನಂಬರ್ ನೀಡಲ್. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ 2 ಚೈನ್ಸ್ ಮಾಡಿಕೊಂಡು ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು 3 ಸ್ಟೆಪ್ ಡಿಸೈನ್. ಟೋಟಲ್ 8 ಡಬಲ್ ಕ್ರೋಶೆ ಬರುತ್ತೆ. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಮಾಡಿದ್ವಲ್ಲ, ಅದು ಸೇರಿಸಿ 8 ಡಬಲ್ ಕ್ರೋಶೆ. ಪಕ್ಕನೇ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ 8 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಇಲ್ಲಿ ಒಂದು ಚೈನ್ ಹಾಕ್ತೀನಿ. ಒಂದು ಚೈನ್ ಹಾಕಿ ಆದಮೇಲೆ ಇವಾಗ ಒಂದು ಬೀಡ್ಸ್ ಹಾಕೋಣ. ಫ್ಲವರ್ ಬೀಡ್ಸ್ ತಗೊಂಡಿದ್ದೀನಿ. ಈ ಥರ ನೀವು ಯಾವುದೇ ಟೈಪ್ ಬೀಡ್ಸ್ ತಗೊಳ್ಬೋದು. ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಹೆಚ್ಚಾಗಿ ನಾನು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಜಸ್ಟ್ ಸ್ಯಾಂಪಲ್ ಅಂತ ನಾನು ಈ ಬೀಡ್ಸ್ ತೊಗೊಂಡಿದ್ದೀನಿ. ಯಾವುದೂ ತೊಗೋಬೋದು, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಥರ ಬೀಡ್ಸ್ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೀಡ್ ಲಾಕ್ ಆದಮೇಲೆ ಪುನಃ ಒಂದು ಚೈನ್. ಇವಾಗ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪುನಃ ಅದೇ ಥರ 8 ಡಬಲ್ ಕ್ರೋಶೆ ಬರುತ್ತೆ. ಎಂಟು ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಇವಾಗ 6 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ಸ್ ಆದಮೇಲೆ ಇದು ಸ್ವಲ್ಪ ಯು ಶೇಪ್ ಬರೋ ಥರ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಆರ್ಚಸ್ ಬರುತ್ತೆ, ಅದಕ್ಕೋಸ್ಕರ ಅಲ್ಲಿ ಯು ಶೇಪ್ ಬರೋ ಥರ ಓಕೆ, ಇಲ್ಲಿ ಯು ಶೇಪ್ ಬರೋ ಥರ ಮಾಡ್ಕೋಬೇಕು. ಪುನಃ ಅಲ್ಲಿಂದ 8 ಡಬಲ್ ಕ್ರೋಶೇಸ್. ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಕಂಟಿನ್ಯೂ ಮಾಡ್ತಾ ಹೋಗೋದು. 8 ಡಬಲ್ ಕ್ರೋಶೆ ಮಾಡಿಕೊಂಡು ಚೈನ್ ಮಾಡಿಕೊಂಡು ಬೀಡ್ಸ್ ಲಾಕ್ ಮಾಡಿ ಚೈನ್ ಮಾಡೋದು. ಪುನಃ 8 ಡಬಲ್ ಕ್ರೋಶೇಸ್, ಮತ್ತು 6 ಚೈನ್ಸ್ ಮಾಡಿಕೊಂಡು 8 ಡಬಲ್ ಕ್ರೋಶೆ. ಪುನಃ ಅಲ್ಲಿ ಬೀಡ್ ಬರುತ್ತೆ. ಪುನಃ 8 ಡಬಲ್ ಕ್ರೋಶೆ, 6 ಚೈನ್ಸ್, 8 ಡಬಲ್ ಕ್ರೋಶೆ, ಬೀಡ್. ಅದೇ ಥರ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ತಾ ಹೋಗೋದು. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಪುನಃ 6 ಎಳೆ ದಾರ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ
ಫಸ್ಟ್ ಸ್ಟಿಚ್ ಇದೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ಸ್ ಮಾಡಿಕೊಂಡು 4 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. 8 ಡಬಲ್ ಕ್ರೋಶೆ ಅಲ್ವಾ, 8 ಡಬಲ್ ಕ್ರೋಶೆ ಮಧ್ಯದಲ್ಲಿ 4 ಡಬಲ್ ಕ್ರೋಶೆ ಮಧ್ಯಕ್ಕೆ 3 ಚೈನ್ಸ್ ಲಾಕ್ ಮಾಡ್ಕೋಬೇಕು. ಪುನಃ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ 1 ಚೈನ್ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಬೀಡಿದೆ, ಬೀಡ್ಗೆ ನೀವು 4 ಅಥವಾ 5 ಚೈನ್ಸ್ ಮಾಡ್ಕೋಬೋದು. ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು 5 ಚೈನ್ಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ಫೈವ್ ಚೈನ್ಸ್ ಈ ಥರ ಮಾಡ್ಕೊಳ್ಳಿ. ಇವಾಗ ಪುನಃ 3 ಚೈನ್ಸ್ ಮಾಡಿಕೊಂಡು 4 ಕಂಬ ಆದಮೇಲೆ ಲಾಕ್ ಮಾಡ್ಕೊಳ್ಳಿ. ಅಂದರೆ 8 ಕಂಬದ ಮಧ್ಯದಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು. ಡೈರೆಕ್ಟ್ ಇಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಒಂದು ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಬೇಕು. ಟೋಟಲ್ 13 or 14 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು. ನೀವು 6 ಚೈನ್ಸ್ ಸ್ವಲ್ಪ ಲೂಸಾಗಿ ಹಾಕಿದರೆ 14 ಟ್ರಿಪಲ್ ಕ್ರೋಶೇಸ್ ಹಿಡಿಸುತ್ತೆ. ಇಲ್ಲಾಂದರೆ 13 ಕೂಡ ಹಾಕ್ಕೋಬೋದು. ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತಂತ ತೋರಿಸ್ತೀನಿ. 14 ಟ್ರಿಪಲ್ ಕ್ರೋಶೆ ಆಗಿದೆ. ಟ್ರಿಪಲ್ ಕ್ರೋಶೆ ಹೇಗೆ ಮಾಡೋದಂತ ಗೊತ್ತಿದೆ ಅಂದ್ಕೊತೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 3 ಸಲ 2 ಲೂಪಿಂದ ಹೊರಗೆ ಬರೋದು. ಇವಾಗ ಇಲ್ಲಿಂದ ಡೈರೆಕ್ಟ್ ನಾನು 4 ಕಂಬ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಪುನಃ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಬೀಡ್ ಹತ್ರ 1 ಚೈನ್ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇವಾಗ 5 ಚೈನ್ಸ್, ಮಾಡಿಕೊಂಡು ಇಲ್ಲಿ ಈ ಕಡೆ ಲಾಕ್ ಮಾಡ್ಕೋಬೇಕು. ಈ 5 ಚೈನ್ ಸ್ಪೇಸಲ್ಲಿ ಕುಚ್ಚು ಬರುತ್ತೆ. ಅದೇ ಥರ ಇವಾಗ ಪುನಃ 3 ಚೈನ್ಸ್ ಮಾಡಿಕೊಂಡು 4 ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೋಬೇಕು. ಪುನಃ ಇಲ್ಲಿಂದ ಡೈರೆಕ್ಟ್ ಟ್ರಿಪಲ್ ಕ್ರೋಶೆ 2 ಸಲ ದಾರ ಸುತ್ತಕೊಂಡು ನೋಡಿ ಟ್ರಿಪಲ್ ಕ್ರೋಶೆ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. 2 ದಾರದಿಂದ ಹೊರಗೆ ಬರಬೇಕು, ಪುನಃ 2 ದಾರದಿಂದ ಹೊರಗೆ ಬರಬೇಕು, ಪುನಃ 2 ದಾರದಿಂದ ಹೊರಗೆ ಬರಬೇಕು. ಟೋಟಲ್ 3 ಟೈಮ್ಸ್ ಮಾಡಿದರೆ ಅದು ಟ್ರಿಪಲ್ ಕ್ರೋಶೆ ಆಗುತ್ತೆ. 2 ಟೈಮ್ಸ್ ದಾರ ಸುತ್ತಕೊಂಡು 2 ದಾರದಿಂದ ಹೊರಗಡೆ, 2 ದಾರದಿಂದ ಹೊರಗಡೆ, 2 ದಾರದಿಂದ ಈ ಥರ. ಇಷ್ಟೇ ಟ್ರಿಪಲ್ ಕ್ರೋಶೆ, ತುಂಬ ಈಸಿ ಇದೆ.
ಕಂಪ್ಲೀಟ್ ಮಾಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಈ ಥರ ಕಾಣಿಸುತ್ತೆ ನೋಡಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಈ ಥರ ಬರುತ್ತೆ. ಈಗ ಥರ್ಡ್ ಸ್ಟೆಪ್ಗೆ ನಾನು ಸೇಮ್ ಮರೂನ್ ಕಲರೇ ತಗೊಂಡಿದ್ದೀನಿ, ಇದೇ ಕಲರ್ ತಗೊಂಡಿದ್ದೀನಿ ನೋಡಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಿಂಗಲ್ ಚೈನ್ ಮೇಲ್ಗಡೆ ಒಂದು ಸಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೀವು 3 ಚೈನ್ಸ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕು ಮಾಡ್ಕೋಬೋದು, ಇಲ್ಲ ಇಲ್ಲಿ 3 ಚೈನ್ಸ್ ಇರೋ ಸ್ಪೇಸಲ್ಲಿ ನೀವು ಸಿಂಗಲ್ ಕ್ರೋಶೆ ಸಹ ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿಕೊಂಡು ಇಲ್ಲಿ ಎಲ್ಲಿ ಲಾಕ್ ಇದೆಯೋ ಅಲ್ಲಿ ಪುನಃ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪುನಃ ಇಲ್ಲಿ 3 ಚೈನ್ಸ್ ಇದೆ, ಅಲ್ಲಿ 3 ಸಿಂಗಲ್ ಕ್ರೋಶೆಸ್ ಮಾಡ್ತಾ ಇದ್ದೀನಿ. ಓಕೆ, 3 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಇರೋ ಕಡೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ 5 ಚೈನ್ಸ್ ಇದೆ, 5 ಚೈನ್ಸ್ ಇರೋ ಕಡೆ 5 ಚೈನ್ಸೇ ಮಾಡಿಕೊಂಡು ಲಾಕ್ ಮಾಡ್ಕೋಬೋದು, ಇಲ್ಲ ಇದೇ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೋಬೋದು. 5 ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕುಚ್ಚು ಬರುತ್ತೆ. 5 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಎಲ್ಲಿದೆಯೋ ಅಲ್ಲಿ ಪುನಃ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಇಲ್ಲಿ ಹೋಲ್ ಇರುತ್ತೆ ನೋಡಿ, ಆ ಹೋಲ್ ಮೇಲೆ ಈಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 3 ಚೈನ್ಸ್ ಮಾಡಿ ಈ ಡಬಲ್ ಕ್ರೋಶೆ ಮೇಲೆ ಪಿಕೋ ಮಾಡ್ಕೋಬೇಕು. ಅದೇ ಥರ ಎಲ್ಲ ಟ್ರಿಪಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಪ್ರತಿಯೊಂದರಲ್ಲೂ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಮಾಡಿ ಈ ಥರ ಪಿಕೋ ಮಾಡ್ಕೋಬೇಕು. ಬೀಡ್ ಬೇಕಾದರೂ ಆ ಪಿಕೋ ಮೇಲ್ಗಡೆ ಒಂದು ಬೀಡ್ ಸಹ ಆ್ಯಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ವಿದೌಟ್ ಬೀಡ್ಸೇ ಮಾಡ್ತಾ ಇದ್ದೀನಿ, ಜಸ್ಟ್ ಸಿಂಪಲ್ ಒಂದೊಂದು ಬೀಡ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಹೆಚ್ಚಾಗಿ ಕಸ್ಟಮರ್ಸ್ ವಿದೌಟ್ ಬೀಡ್ಸ್ ಡಿಸೈನೇ ಮಾಡಿಕೊಡಿ ಅಂತ ಕೇಳ್ತಾರೆ. ಈವನ್ ಬ್ರೈಡಲ್ ಡಿಸೈನ್ಸ್ಗೂ ಬೀಡ್ಸ್ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರ ಒಂದು ಡಿಸೈನ್ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಪಿಕೋ ಚೆನ್ನಾಗಿ ಕಾಣಿಸುತ್ತೆ, ಪಿಕಾಕ್ ಫೆದರ್ ಥರ ಕಾಣಿಸುತ್ತೆ. ಇದೇ ಥರ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೂ ಈ ಥರ ಡಬಲ್ ಕ್ರೋಶೆ ಬಂದು ಪಿಕೋ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಟ್ರಿಪಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡಿಕೊಂಡು ಪಿಕೋ ಮಾಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ನಾನು ಈ ಹೋಲ್ ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಈ 5 ಚೈನ್ ಗ್ಯಾಪ್ ಒಳಗಡೆ 5 ಸಿಂಗಲ್ ಕ್ರೋಶೆಸ್ ಮಾಡ್ತಾ ಇದ್ದೀನಿ.
ಮಾಡಿಕೊಂಡು ಈ ಲಾಕ್ ಒಳಗಡೆ ಪುನಃ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿ ಟ್ರಿಪಲ್ ಕ್ರೋಶೆ, ಫಸ್ಟ್ ಟ್ರಿಪಲ್ ಕ್ರೋಶೆದು ಇಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 3 ಚೈನ್ಸ್ ಮಾಡಿ ಈ ಥರ ಪಿಕೋ ಮಾಡ್ಕೊಳ್ಳೋದು. ಕಂಪ್ಲೀಟ್ ಆದಮೇಲೆ ಫುಲ್ ಡಿಸೈನ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಫೈನಲ್ ಡಿಸೈನ್ ಈ ಥರ ಕಾಣಿಸುತ್ತೆ ನೋಡಿ. ಬಿಗಿನರ್ಸು ಇದನ್ನು ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಟ್ರಿಪಲ್ ಕ್ರೋಶೆ, ಡಬಲ್ ಕ್ರೋಶೆ ಎಲ್ಲ ಬೇಸಿಕ್ಸ್ ಸ್ಟಿಚಸ್ ಬಂದರೆ ಆಯಿತು, ಏನು ಕಷ್ಟ ಇಲ್ಲ. ಇದು ಕುಚ್ಚು ಕಟ್ಕೊಂಡು ಹೇಗೆ ಬರುತ್ತಂತ ನಿಮಗೆ ಫೈನಲ್ ಡಿಸೈನ್ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ, ಈ ಥರ ಕಾಣಿಸುತ್ತೆ ನೋಡಿ ಡಿಸೈನ್. ಇದು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ನಿಮ್ಮ ಕಸ್ಟಮರ್ಗೆ ಬೇಕಾದರೆ ನೀವು ಸ್ಟಿಕ್ ಮಾಡ್ಕೊಳ್ಳಿ. ಕೆಲವರು ಸಿಂಪಲ್ ಡಿಸೈನ್ಸೇ ಇಷ್ಟಪಡ್ತಾರೆ, ಎಕ್ಸ್ಟ್ರಾ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಕಸ್ಟಮರ್ಗೆ ಬೇಕಾ ಬೇಡವಾ ಅಂತ ಕೇಳಿಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ ಅರೌಂಡ್ 1000 ಆರ್ 1000 ಎಬೋವ್ನೇ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಹಾಗೂ ನಿಮ್ಮ ನೀಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ನಿಮ್ಮ ಪ್ಲೇಸ್ ನೋಡಿಕೊಂಡು ಚಾರ್ಜಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಡಿಸೈನ್ಗೆ ಅಷ್ಟೇ ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ, ನಾವು ಜಸ್ಟ್ ಅಪ್ರಾಕ್ಸಿಮೇಟ್ ಹೇಳೋದಷ್ಟೇ. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಆಲ್ರೆಡಿ ನಾನು ಡಿಸೈನ್ ಕ್ಯಾಟ್ಲಾಗ್ ಹೇಗೆ ಮಾಡೋದಂತ ಐಡಿಯಾ ಹಾಕಿದ್ದೀನಿ, ನೋಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.